ನಾನು ಆಫೀಸಿಗೆ ಅಂತ ನಡ್ಕೊಂಡು ಬರ್ತಾ ಇದ್ದಾಗ ಒಂದು ಮನೆ ಹೊರಗಡೆ ಒಂದು 3 ವರ್ಷದ ಮಗು ಮೊಬೈಲ್ ನೋಡ್ತಾ ಇತ್ತು. ನಾನು ಹಂಗೆ ನೋಡ್ತಾ ಇದ್ದೆ, ಪಕ್ಕದಲ್ಲಿ ನೋಡಿದ್ರೆ ತಾಯಿ ಮೊಬೈಲ್ ನೋಡ್ತಾ ಇದೆ. ನನಗೆ ತಾಯಿ ಹತ್ರ ಕೇಳಬೇಕು ಅಂತ ಅನ್ನಿಸ್ತು, ಅಮ್ಮ ಯಾಕೆ ಈ ಸಣ್ಣ ವಯಸ್ಸಲ್ಲಿ ಈ ಮಗುಗೆ ಮೊಬೈಲ್ ಕೊಡ್ತೀರಂತ. ಆಗ ಆ ತಾಯಿ ಹೇಳುತ್ತೆ, ನನ್ನ ಮಗನಿಗೆ ಕ್ವಾಲಿಟಿ ಆಫ್ ಎಜುಕೇಷನ್ ಬೇಕು, ಇವಾಗ 3 ವರ್ಷ, ಇವಾಗಲೇ ಇಂಗ್ಲೀಷ್ ಮಾತಾಡುತ್ತೆ, ಸ್ಕೂಲ್ಗೆ ಹೋದರೆ ಇನ್ನೂ ಚೆನ್ನಾಗಿ ಮಾತಾಡುತ್ತೆ ಅಂತ. ನಾನು ಶಾಕ್ ಆಗಿಬಿಟ್ಟೆ. ಹಾಗಾದರೆ ನಾವು ಇಂಗ್ಲೀಷ್ ಓದಿಲ್ವಾ? ನಾವು ಸ್ಕೂಲ್ಗೆ ಹೋಗಿಲ್ವಾ? ನಮ್ಮ ಹಿಂದೆ ಯಾರೆಲ್ಲ ಇದ್ದರೂ ಇತಿಹಾಸ ಬರೆದಿರೋರು ಅವಾಗೆಲ್ಲ ಮೊಬೈಲೇ ಇರಲಿಲ್ಲ. ಅವರ ಹೆಸರಲ್ಲಿ ಹಬ್ಬವನ್ನು ಆಚರಣೆ ಮಾಡ್ತೀವಿ, ಇಂಜಿನಿಯರ್ಸ್ ಡೇ, ಡಾಕ್ಟರ್ಸ್ ಡೇ ಅಂತ. ಅವಾಗೆಲ್ಲ ಮೊಬೈಲೇ ಇರಲಿಲ್ಲ, ಬಟ್ ಇವಾಗ ಮೊಬೈಲ್ ಇದೆ. ಕ್ವಾಲಿಟಿ ಆಫ್ ಎಜುಕೇಷನ್ ಅಂತ, ಎಸ್ಪೆಷಲಿ ಇವತ್ತು ಟೀಚರ್ಸ್ ಡೇ. ಅವತ್ತಿಂದನೇ ಇದೆ ಎಲ್ಲವೂ, ಎಜುಕೇಷನ್ನು, ಕ್ವಾಲಿಟಿ ಆಫ್ ಎಜುಕೇಷನ್ನು. ಮೊಬೈಲ್ನ ನೆಪ ಹೇಳಬೇಡಿ. ಮೊಬೈಲ್ ವಿಚಾರಕ್ಕೆ ತನ್ನ ತಾಯಿಯನ್ನೇ ಕತ್ತು ಕುಯ್ದಂತಹ ಘಟನೆಗಳು ಎಷ್ಟು ನಡೆದಿದೆ. ತುಂಬ ಘಟನೆಗಳು ತುಂಬ ಕಡೆ ನಡೆದಿದೆ. ಹಾಗೆ ಪುಟಾಣಿ ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಡೋದು ನಿಮ್ಮ ಕೆಲಸಕ್ಕೆ ತಡೆ ಬರೋದಿರಲಿ ಅಂತ, ಮನೆ ಕೆಲಸ ಮಾಡಬೇಕು ಅಂತ. ಆಗಿನ ಕಾಲದಲ್ಲಿ 6, 8, 10 ಅಂತ ಮಕ್ಕಳನ್ನ ಹೆತ್ತು ಚೆನ್ನಾಗೇ ನೋಡ್ಕೊಂಡಿದ್ದಾರೆ. ಬಟ್ ನೀವು ಕಷ್ಟ ಆಗುತ್ತೆ ಅಂತ ಹೇಳ್ಕೊಂಡು ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಡ್ತೀರಾ. ಕ್ವಾಲಿಟಿ ಆಫ್ ಎಜುಕೇಷನ್ ಅಂತ ಹೇಳಿ, ಇತಿಹಾಸಗಳನ್ನು ಹೇಳಿ, ಕಥೆಗಳನ್ನು ಹೇಳಿ ಬೆಳೆಸಿ. ಯಾಕೆಂದರೆ ವಿದ್ಯೆ ಶಾಲೆಯಲ್ಲಿ ಕೊಡ್ತಾರೆ. ಕ್ವಾಲಿಟಿ ಆಫ್ ಎಜುಕೇಷನ್ ಸಿಗೋದು ನಿಮ್ಮ ಹತ್ರ, ಅಪ್ಪ ಅಮ್ಮ ಮನೆಯಲ್ಲಿ ಯಾರಿರ್ತೀರೋ ನಿಮ್ಮಿಂದ ಮಾತ್ರ ಸಾಧ್ಯ. ಸೊ ನೆಪ ಹೇಳಬೇಡಿ.